ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದಾರೆ ಕನ್ನಡ ಟೆಕ್ ಎಡಿಟ್ ಚಾನಲ್ ಫ್ರೆಂಡ್ಸ್. ಡೈಲೀಸ್ ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ ಇಡೋದು, ಡೈಲೀಸ್ ಅಂದರೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಆದರೆ ಅವರೊಂದು ವೀಡಿಯೋಗೆ ರೆಸ್ಪಾನ್ಸೇ ಬರಲ್ಲ, ಹೇಳ್ಬೇಕು ರೆಸ್ಪಾನ್ಸೇ ಸಿಗಲ್ಲ. ಅವರೊಂದು ವೀಡಿಯೋ ಎಷ್ಟೋ ಕಷ್ಟಪಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಮಾಡ್ತಾರೆ, ಆದರೆ ರೀಲ್ಸ್ ವೈರಲ್ ಆಗುತ್ತೆ, ವ್ಯೂಸ್ ಬರುತ್ತೆ. ಬಟ್ ವ್ಯೂಸ್ ಬರುತ್ತೆ, ತುಂಬ ಜನರಿಗೆ ವ್ಯೂಸ್ ಬರ್ತವೆ, ಒಬ್ಬೊಬ್ಬರು ವ್ಯೂಸ್ ಬರಲ್ಲ, ವ್ಯೂಸ್ ಬರುತ್ತೆ. ಆದರೆ ಅವರೊಂದು ವೀಡಿಯೋಗೆ ಲೈಕ್ಸೇ ಬರಲ್ಲ. ಹೇಳ್ಬೇಕಾದ್ರೆ ಅವರೊಂದು ವೀಡಿಯೋಗೆ ಲೈಕ್ಸ್ ಬರಲ್ಲ. ಅವರು ಎಷ್ಟೋ ಕಷ್ಟಪಟ್ಟು ರೀಲ್ಸ್ ವೀಡಿಯೋ ಮಾಡಿರ್ತಾರೆ, ವ್ಯೂಸ್ ಬರುತ್ತೆ, ವೀಡಿಯೋ ರೀಚ್ ಆಗುತ್ತೆ, ರೆಸ್ಪಾನ್ಸ್ ವ್ಯೂಸ್ ಬರುತ್ತೆ, ಆದರೆ ಅವರೊಂದು ವೀಡಿಯೋಗೆ ಲೈಕ್ಸ್ ಬರಲ್ಲ ಅಂದರೆ ಅದಕ್ಕೋಸ್ಕರ ತುಂಬ ಜನ ಮಾಡ್ತಾರೆ, ಬೇಜಾರಾಗಿರ್ತಾರೆ. ಯಾಕೆಂದರೆ ಅವರೊಂದು ವೀಡಿಯೋಗೆ ಹೇಳ್ಬೇಕಾದ್ರೆ ವ್ಯೂಸ್ ನೋಡಲ್ಲ. ಮೇನ್ ಪಾಯಿಂಟ್ ಹೇಳ್ಬೇಕಾದ್ರೆ ನನ್ನೊಂದು ವೀಡಿಯೋಗೆ ಎಷ್ಟು ಲೈಕ್ಸ್ ಆಗಿದೆ, ನನ್ನೊಂದು ವೀಡಿಯೋಗೆ ಎಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂತ ಅವ್ರು ಏನು ಮಾಡ್ತಾರೆ, ಲೈಕ್ಸ್ ಕಮೆಂಟ್ ನೋಡ್ತಾರೆ. ಹೇಳ್ಬೇಕಾದ್ರೆ ಇಂಪಾರ್ಟೆಂಟ್. ನಾನು ನಿಮಗೆ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೇನೆ. ಹೇಳ್ಬೇಕಾರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ನೀವು ಈಸಿಯಾಗಿ ನೀವು ಕೂಡ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋಗೆ ಲೈಕ್ಸ್ ಇನ್ಕ್ರೀಸ್ ಮಾಡ್ಬೋದು. ಅದು ಈಸಿಯಾಗಿ ಇನ್ಕ್ರೀಸ್ ಮಾಡ್ಬೋದು. ಯಾವ ರೀತಿ ಅಂದರೆ ಏನು ಜಸ್ಟ್ ಹೇಳ್ಬೇಕಾರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ನೀವು ಅಪ್ಲೋಡ್ ಮಾಡುವಾಗ ನಿಮ್ಮೊಂದು ಟ್ಯಾಕ್ಸ್ ಮೇಲೆ ನಿಮ್ಮೊಂದು ವಿಡಿಯೋ ಇದಾಗುತ್ತೆ. ಅದರಲ್ಲಿ 2 ಟೈಪ್ಸ್ ಇರ್ತವೆ. ಹೇಳ್ಬೇಕಾರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಏನಪ್ಪ ಅಂದರೆ ನಿಮ್ಮೊಂದು ವಿಡಿಯೋದಲ್ಲಿ ಏನಾದರೂ ಒಂದು ಏನಿರಬೇಕು, ಮಜಾಕ್ ಇರಬೇಕು. ಹೇಳ್ಬೇಕಾರೆ ಅಂದ್ ಮಜಾಕ್ ನೋಡಿ ಒಬ್ಬೊಬ್ರು ಲೈಕ್ಸ್ ಕೊಡ್ತಾರೆ. ನಿಮ್ಮೊಂದು ವಿಡಿಯೋ ಏನಾದರೂ ಇದ್ದರೆ ಲೈಕ್ಸ್ ಕೊಡ್ತಾರೆ, ಏನಾದರೂ ಡಿಫ್ರೆಂಟ್ ಇದ್ದರೆ ನಿಮ್ಮೊಂದು ವಿಡಿಯೋಗೆ ಲೈಕ್ ಮಾಡ್ತಾರೆ. ಒಂದು ಸೆಕೆಂಡ್ ಬಂದುಬಿಟ್ಟು ಏನಪ್ಪ ಅಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋಗೆ ನೀವು ಟ್ಯಾಕ್ಸ್ ಹಾಕಿರ್ಬೇಕು. ಟ್ಯಾಕ್ಸ್ ಹಾಕಿದಾಗ ನಿಮ್ಮೊಂದು ಅದರ ಲೈಕ್ಸ್ದು ಟ್ಯಾಕ್ಸ್ ಇದೆ. ಆ ಟ್ಯಾಕ್ಸನ್ನು ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋಗೆ ಹಾಕಿದರೆ ಆಟೋಮೆಟಿಕ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ವೈರಲ್ ಆಗುತ್ತೆ. ಟ್ರೆಂಡಿಂಗ್ ಅಷ್ಟಕ್ಕೆ ಹೇಳ್ಕೊಡ್ತೇನೆ ನಾನು ನಿಮಗೆ ಇವತ್ತು ನೋಡಿದ್ರೆ. ಹೇಳ್ಬೇಕಾರೆ ಆಟೋಮೆಟಿಕ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಜಾಸ್ತಿ ಜನ ರೆಸ್ಪಾನ್ಸ್ ಕೊಡುತ್ತೆ, ಮತ್ತು ಅದರ ಜಾಸ್ತಿ ಜನ ತುಂಬ ಜನ ರೀಚ್ ಆಗುತ್ತೆ. ತುಂಬ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ರೀಚ್ ಆಗೋ ಚಾನ್ಸ್ ಇದೆ. ಹೇಳ್ಬೇಕಾರೆ ಅದಕ್ಕೋಸ್ಕರ ನಾನು ನನ್ನೊಂದು ಫಾಲೋವರ್ಸ್ಗೋಸ್ಕರ ತುಂಬ ಜನ ಕಮೆಂಟ್ ಹಾಕ್ತಾರೆ. ಅವ್ರಿಗೋಸ್ಕರ ನನ್ನಲ್ಲಿ ಇದ್ದಂಥ ಒಂದು ಟಿಪ್ಸ್ ನಾನು ನಿಮಗೆ ಶೇರ್ ಮಾಡ್ತಾನೆ. ಅದು ನಾನು ನಿಮಗೆ ಏನಪ್ಪ ಅಂದರೆ ಯಾವ ರೀತಿ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಿಗೆ ಲೈಕ್ಸ್ ಇನ್ಕ್ರೀಸ್ ಮಾಡ್ಬೋದು. ಲೈಕ್ಸ್ ಅಷ್ಟೇ ಅಲ್ಲ, ಮತ್ತು ಅದ್ರ ಜೊತೆ ನೀವು ಫಾಲೋವರ್ಸ್ಗಳು ಇನ್ಕ್ರೀಸ್ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಅದರದ್ದೇ ಆದಂಥ ಒಂದು ಟ್ರೆಂಡಿಂಗ್ ಟ್ಯಾಕ್ಸ್ಗಳಿದೆ. ಆ ಟ್ರೆಂಡಿಂಗ್ ಟ್ಯಾಕ್ಸ್ಗಳನ್ನು ನೀವು ಯಾವ ರೀತಿ ನೀವು ತೆಗೆಯೋದು ಅಂತ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ತಿಳಿಸ್ಕೊಡ್ತೇನೆ. ಹೇಳ್ಬೇಕಾದ್ರೆ ಟ್ರೆಂಡಿಂಗ್ ಟ್ಯಾಕ್ಸ್ ಸಾಕು, ನಿಮ್ಮೊಂದು ವಿಡಿಯೋಗೆ ಎಷ್ಟೇ ನೀವು ಸಾಕು ಪೇಸ್ಟ್ ಮಾಡಿ ಬಿಟ್ಟರೆ ಸಾಕು, ಆಟೋಮೆಟಿಕ್ ನಿಮ್ಮೊಂದು ವಿಡಿಯೋ ವೈರಲ್ ಕೂಡ ಆಗುತ್ತೆ. ಮತ್ತು ಅದರ ಜೊತೆಗೆ ನಿಮ್ಮೊಂದು ವಿಡಿಯೋ ಕೂಡ ಜಾಸ್ತಿ ಜನರಿಗೆ ರೀಚ್ ಆಗೋದು ಜಾಸ್ತಿ ವಿಡಿಯೋಗೆ ರೆಸ್ಪಾನ್ಸ್ ಬರುತ್ತೆ, ಮತ್ತು ಲೈಕ್ಸ್ ಕೂಡ ಬರುತ್ತೆ. ಲೈಕ್ಸ್ ಬಂದರೆ ನಿಮಗೆ ತುಂಬ ಖುಷಿ ಆಗುತ್ತಲ್ಲ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋಗೆ ಎಲ್ಲರಿಗೂ ಲೈಕ್ಸ್ ಬಂದರೆ ಖುಷಿ ಆಗುತ್ತೆ. ನನ್ನೊಂದು ವಿಡಿಯೋಗೆ ನನಗೂ ಈಗ ನಾನೊಂದು ನೋಡ್ತಾ ನನ್ನೊಂದು ಟಿಪ್ಸ್ ವಿಡಿಯೋಗೆ ಲೈಕ್ಸ್ ಬಂದರೆ ನಾನು ಕೂಡ ಖುಷಿ ಪಡ್ತಾನಲ್ಲ. ಇದೇ ರೀತಿ ಪ್ರತಿಯೊಬ್ಬ ಯೂಟ್ಯೂಬರ್, ಪ್ರತಿಯೊಬ್ಬ ಈ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಮಾಡೋರಿಗೆ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ಅಂದರೆ ಲೈಕ್ಸ್ ನೋಡ್ತಾರೆ. ನನ್ನೊಂದು ವಿಡಿಯೋಗೆ ಲೈಕ್ಸ್ ಎಷ್ಟು ಬರುತ್ತೆ, ಇಷ್ಟು ಬರುತ್ತೆ ಅಂತ. ಅದಕ್ಕೋಸ್ಕರ ನಾನು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಲೈಕ್ಸ್ ಯಾವ ರೀತಿ ಇನ್ಕ್ರೀಸ್ ಮಾಡೋದಕ್ಕೆ ನಾನು ನಿಮಗೆ ಟ್ರೆಂಡಿಂಗ್ ಟ್ಯಾಕ್ಸ್ ಹೇಳಿಕೊಡ್ತೇನೆ. ನಾನು ಜಸ್ಟ್ ಆ ಟ್ರೆಂಡಿಂಗ್ ಟ್ಯಾಕ್ಸನ್ನು ನೀವು ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಮಾಡುವಾಗ, ನಿಮ್ಮೊಂದು ವಿಡಿಯೋ ಪೋಸ್ಟ್ ಮಾಡುವಾಗ ನೀವು ಜಸ್ಟ್ ಆ ಟ್ಯಾಕ್ಸನ್ನು ನೀವು ಹಾಕಿದರೆ ಸಾಕು, ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ, ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ. ಅದರಿಂದ ನಿಮ್ಮ ಒಂದು ವಿಡಿಯೋಗೆ ಮತ್ತೆ ಲೈಕ್ಸ್ ಕೂಡ ಜಾಸ್ತಿ ತುಂಬ ಬರುತ್ತೆ ಚಾನ್ಸ್. ನೀವೇ ಬಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತಾರೆ, ಏನಂತ ಕಮೆಂಟ್ ಹಾಕ್ತೇನೆ ಅಂತ ನಾನು ನೋಡ್ತೇನೆ ಅಂತ. ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಆ ಟ್ರೆಂಡಿಂಗ್ ರೀಲ್ಸ್ ಇಡುವ ಟ್ರೆಂಡಿಂಗ್ ಎಷ್ಟಕ್ಕೆ ಯಾವ ಅಂತ ನೋಡೋಣ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನೊಂದು ಯಾರಾದರೂ ಚಾನಲ್ ಹೊಸವಾಗಿ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಅದು ಏನು ಅಂತ ಎಷ್ಟಕ್ಕೆ ಯಾವ ರೀತಿ ತೆಗೆದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ನೀವು ಮೊದಲನೇದಾಗಿ ಅಪ್ಲಿಕೇಶನ್ ಡಿಸ್ಕ್ರಿಪ್ಷನ್ ತಲೆಗೆ ಲಿಂಕ್ ಕೊಡ್ತೀನಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೀವು ಓಪನ್ ಮಾಡಿದ ತಕ್ಷಣ ಈ ಥರ ನಿಮಗೆ ಓಪನ್ ಆಗುತ್ತೆ ಅಪ್ಲಿಕೇಶನ್. ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಇರೋ ಲೈಕ್ಸ್ ಬರ್ತಾ ಇರೋರಿಗೆ 100% ನೀವು ಈ ಟ್ಯಾಕ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಈಸಿಯಾಗಿ ನೀವು ಲೈಕ್ಸನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ಹೇಳ್ಬೇಕಾದ್ರೆ ಈಗ ನೀವು ಸರ್ಚ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೇಶನಲ್ಲಿ ಈ ಥರ ಬರ್ತದೆ. ನೀವು ನೋಡ್ಬೋದು ಇಲ್ಲಿ ಲೈಕ್ ಅಂತ ಸರ್ಚ್ ಮಾಡೋದು ಈ ಥರ ಬರುತ್ತೆ ಇನ್ಸ್ಟಾಗ್ರಾಮ್ ಲೈಕ್ಸ್. ಈ ಥರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ನೀವು ರಿಪೇಸ್ಟ್ ಮಾಡ್ಬೇಕೈತೆ ನೋಡಿ, ಇಲ್ಲಿ ರಿಪೇಸ್ಟ್ ಮಾಡಿ ಸ್ವಲ್ಪ. ಯಾಕಂದರೆ ರಿಪೇಸ್ಟ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಆನಂತರ ಇಲ್ಲಿ ಕಾಪಿ ಮೇಲೆ ಕ್ಲಿಕ್ ಮಾಡಿ ಏನು ಮಾಡ್ಬೇಕು, ನೀವು ಜಸ್ಟ್ ನಿಮ್ಮೊಂದು ವೀಡಿಯೋಸು ನಿಮ್ಮೊಂದು ಫೋಟೋಸ್ ಹಾಕ್ತಾಯಿದ್ದಾರೆ, ಒಂದು ಸ್ವಲ್ಪ ಗ್ಯಾಪ್ ಕೊಡ್ಬೇಕು, ಪೇಸ್ಟ್ ಕೊಟ್ಟು ಈ ಥರ ನೋಡಿ ಇಲ್ಲಿ ಪೇಸ್ಟ್ ಮಾಡ್ಕೋತೀವಿ ನೋಡಿ. ಮತ್ತು ಇಲ್ಲಿಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಕ್ಯಾನ್ಸಲ್ ಮಾಡೋಣ, ಮತ್ತೆ ಬ್ಯಾಕ್ ಬಂದು ನೋಡಿ ಈ ಥರ ಮತ್ತೆ ನೋಡಿ ನಿಮಗೆ ಮತ್ತೆ ಈ ಥರ ನೀವು ರಿಪೇಸ್ಟ್ ಮಾಡಿ ನೋಡಿ ಇನ್ಸ್ಟಾಗ್ರಾಮ್ ಲೈಕ್ಸು ಈ ಥರ ಬರುತ್ತೆ. ಮತ್ತೆ ಇದನ್ನು ಕಾಪಿ ಮಾಡ್ಕೊಂಡು ಬಂದು ಮತ್ತೆ ಇಲ್ಲಿ ಪೇಸ್ಟ್ ಮಾಡೋಕತ್ತೆ ನೋಡಿ, ಇಲ್ಲಿ ಪೇಸ್ಟ್ ಮಾಡಿ ನೋಡಿ. ಮತ್ತೆ ಈ ಥರ ನೀವು ಈ ಥರ ಮಾಡ್ಬೋದು ನೋಡಿ. ಈ ಥರಲ್ಲಿ ಮತ್ತೆ ನೋಡಿ ಈ ಥರ ನೀವು ಲೈಕ್ಸ್ ಈ ಥರ ನೀವು ಟ್ಯಾಕ್ಸನ್ನು ಕಾಪಿ ಮಾಡ್ಕೋಬೋದು. ಈಸಿಯಾಗಿ ನಿಮ್ಮ ಕೆಲಸ ಏನೂ ಇಲ್ಲ, ಜಸ್ಟ್ ನೀವು ಈಸಿಯಾಗಿ ಅಪ್ಲಿಕೇಶನ್ ಮಾಡ್ಕೊಂಡು ಮತ್ತು ನೀವು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೂಡ ನೀವು ಟ್ಯಾಕ್ಸನ್ನು ಕಾಪಿ ಮಾಡ್ಕೋಬೋದು ಈಸಿಯಾಗಿ ನೋಡಿ. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನಾನು, ಅದನ್ನು ಕೂಡ ನೋಡಿ. ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ ಫಾಲೋವರ್ಸ್ ಅಂತ ಬಂದ ತಕ್ಷಣ ನೀವೇನು ಮಾಡ್ತೀವಿ ಮತ್ತೆ ಇದನ್ನು ಕೂಡ ರಿಪೇಸ್ಟ್ ಮಾಡಿ ಈ ಥರ ನೀವು ಈಸಿಯಾಗಿ ನೀವು ಕೂಡ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಬೋದು. ಈ ಟ್ಯಾಕ್ಸ್ನಿಂದ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ ಹೇಳ್ಬೇಕಾರೆ 100% ನೋಡಿ.
ಹಾಕಿ ನೋಡಿ ನಾನು ನನ್ನೊಂದು ಫಾಲೋವರ್ಸ್ಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಹೇಳ್ಬೇಕಾರೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಹೇಳ್ಬೇಕಾರೆ ಇದನ್ನು ಕೂಡ ತುಂಬ ಜನ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ ಹೇಳ್ಬೇಕಾರೆ. ನೋಡಿ ಕಾಪಿ ಮಾಡ್ಕೊಳ್ಳಿ. ಈ ಥರ ಕಾಪಿ ಮಾಡ್ಕೊಂಡ ತಕ್ಷಣ ಈ ಥರ ನೀವು ಈ ಥರ ನೋಡಿ ಈ ಥರ ನಿಮ್ಮ ಮೇಲ್ಗಡೆ ಹಾಕಿರೋ ನಡೆಯುತ್ತೆ, ಅದಕ್ಕೇನಾಗಲ್ಲ. ನೋಡಿ ಈ ಥರ ನೀವು ಹಾಕಿ ಮತ್ತು ಇಲ್ಲಿ ನೀವು ಏನಾದರೂ ಬರ್ಕೋಬೋದು. ನೀವು ಯಾವ ಥರ ಬಗ್ಗೆ ವೀಡಿಯೋ ಮಾಡಿದರೆ ಆ ಥರ ಬಗ್ಗೆ ನೀವು ಸ್ವಲ್ಪ ಬರಿಬೇಕಾಗುತ್ತೆ ಹೇಳ್ಬೇಕಾರೆ. ನಾನು ನನ್ನೊಂದು ನೋಡಿ ಕನ್ನಡ ಟೆಕ್ ಟಿಪ್ಸ್ ಇನ್ಸ್ಟಾಗ್ರಾಮ್ ಟಿಪ್ಸ್ ಅಂತ ನಾನು ಇನ್ಸ್ಟಾಗ್ರಾಮ್ ಟಿಪ್ಸ್ ವಿಡಿಯೋ ಅಂತ ಹಾಕ್ತೀನಿ ನೋಡಿ. ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ರೀಲ್ಸ್ ಟಿಪ್ಸ್ ಅಂತ ಹಾಕ್ತೀನಿ ನೋಡಿ. ಟಿಪ್ಸ್ ನೋಡಿ ಈ ಥರ ನಾನು ಹಾಕ್ತೀನಿ. ನೀವು ಇದೇ ಥರ ಹಾಕೊಂಡು ನೀವು ಏನಾದರೂ ಸಿಂಬಲ್ ಹಾಕಿ ಈ ಥರ ಮಾಡಿ ನೀವು ನೋಡಿ ಈ ಥರ ಯಾವುದಾದ್ರು ಸಿಂಬಲ್ ಹಾಕಿ ಈಸಿಯಾಗಿ ನೀವು ಈ ಥರ ಕಾಪಿ ಮಾಡ್ಕೋಬೋದು. ಈ ಥರ ನೀವು ಮೊದಲನೇ ಹೇಳ್ಬೇಕಾದ್ರೆ ಈ ಅಪ್ಲಿಕೇಶನಲ್ಲಿ ನಿಮಗೆ ಟ್ಯಾಕ್ಸ್ಗಳು ಹಲವಾರು ಟ್ಯಾಕ್ಸ್ ಸಿಗುತ್ತೆ. ನಿಮ್ಮೊಂದು ವಿಡಿಯೋ ವೈರಲ್ ಟ್ಯಾಕ್ಸ್ ಸಿಗುತ್ತೆ, ನಿಮಗೆ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಟ್ಯಾಕ್ಸ್ ಸಿಗುತ್ತೆ, ಮತ್ತು ನಿಮ್ಮೊಂದು ನೀವು ಲೈಕ್ಸ್ ಇನ್ಕ್ರೀಸ್ ಮಾಡೋದಕ್ಕೆ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಇದರಿಂದ ಈ ಅಪ್ಲಿಕೇಶನಿಂದ ಲೈಕ್ಸ್ ಕೂಡ ಇನ್ಕ್ರೀಸ್ ಮಾಡೋದು. ಯಾರ್ಯಾರು ಲೈಕ್ಸ್ ನನಗೆ ಲೈಕ್ಸೇ ಬರ್ತಾಯಿಲ್ಲ, ನನಗೆ ಇದೇ ಬರ್ತಾಯಿಲ್ಲ ಅನ್ನೋ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಈ ಟ್ಯಾಕ್ಸನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈಸಿಯಾಗಿ ನೀವು ಯೂಸ್ ಮಾಡ್ಕೊಂಡು ಜಸ್ಟ್ ಏನಲ್ಲಿ ನಿಮ್ಮೊಂದು ವಿಡಿಯೋ ಪೇಸ್ಟ್ ಮಾಡಿದರೆ ನಿಮ್ಮೊಂದು ವಿಡಿಯೋಗೆ ಇಲ್ಲಿ ಕಾಪಿ ಮಾಡ್ಕೊಂಡು ಜಸ್ಟ್ ನೀವು ಏನಲ್ಲಿ ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಮಾಡೋಲ್ಲಿ ಟ್ಯಾಕ್ಸ್ ಅಂತ ಕೇಳುತ್ತೆ, ಮತ್ತು ಅದರ ಜೊತೆಗೆ ನೀವು ಪೇಸ್ಟ್ ಮಾಡಬೇಕು. ಅದ್ರ ಕೂಡ ನೀವು ಪೇಸ್ಟ್ ಮಾಡಿದರೆ ನಿಮಗೆ ನಿಮ್ಮ ಒಂದು ವಿಡಿಯೋ ಜಾಸ್ತಿ ರೀಚ್ ಆಗೋ ಚಾನ್ಸ್ ಇದೆ. ಜಾಸ್ತಿ ಅಂದರೆ ಜಾಸ್ತಿ ವೈರಲ್ ಆಗೋ ಚಾನ್ಸ್ ಇದೆ. ಜಾಸ್ತಿ ಅಂದರೆ ಜಾಸ್ತಿ ತುಂಬ ಜನರಿಗೆ ಎಲ್ಲ ಕಡೆ ನಿಮ್ಮೊಂದು ವಿಡಿಯೋ ರೀಚ್ ಆಗುತ್ತೆ. ರೀಚ್ ಆಗೋದ್ರಿಂದ ಏನಾಗುತ್ತೆ, ನಿಮಗೆ ಲೈಕ್ಸ್ ಕೂಡ ಬರುತ್ತೆ. ಲೈಕ್ಸ್ ಬಂದರೆ ನಿಮಗೆ ಏನಾಗುತ್ತೆ, ನಿಮಗೂ ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನೀವು ಮಾಡೋದೇ ಲೈಕ್ಸ್ಗೋಸ್ಕರ. ಲೈಕ್ಸೇ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ? ಅದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ಮತ್ತೆ ನಿಮ್ಮೊಂದು ಸಿಗ್ತೀನಿ ಮೊಬೈಲ್. ನಾನು ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಟ್ರೆಂಡಿಂಗ್ ಟ್ಯಾಕ್ಸನ್ನು ತೆಗಿಲೋದು, ಲೈಕ್ಸು ಮತ್ತು ಫಾಲೋವರ್ಸ್ ಆಗಿರ್ಬೋದು ಈಸಿಯಾಗಿ ತೆಗಿಲಬೋದು. ಆ ಅಪ್ಲಿಕೇಶನ್ ನಿಮಗೆ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಹೇಳಿದ್ನಲ್ಲ ಯಾವ ರೀತಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಜಸ್ಟ್ ನೀವು ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ಆ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಮೊಬೈಲ್ ಸ್ಕ್ರೀನ್ ತೋರಿಸ್ತೀನಿ. ಅದೇ ರೀತಿ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಪ್ರತಿಯೊಂದು ಪೋಸ್ಟ್ ಮಾಡುವಾಗ ಅದೇ ರೀತಿ ಮಾಡಿ ನೀವು ಹ್ಯಾಶ್ಟ್ಯಾಗ್ನ ಬಳಸ್ಕೊಳ್ಳಿ. ಹ್ಯಾಶ್ಟ್ಯಾಗ್ ಬಳಸಿ ನಿಮ್ಮೊಂದು ವಿಡಿಯೋ ಬೇಗ ರೀಚ್ ಆಗ್ತಾರೆ. ಬೇಗ ರೀಚ್ ಆಗೋ ಚಾನ್ಸ್ ತುಂಬ ಇದೆ. ಈಗ ಹೇಳ್ಬೇಕು ಈಗಿನ ದಿನಗಳಲ್ಲಿ ಹೇಳ್ಬೇಕ್ರಿ ಇನ್ಸ್ಟಾಗ್ರಾಮ್ದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬೇಕ್ರಿ. ಇನ್ಸ್ಟಾಗ್ರಾಮ್ ಅಂದರೆ ಸೋಷಿಯಲ್ ಮೀಡಿಯಾ ತುಂಬ ವೈರಲ್ ಆಗೋದು. ಇನ್ಸ್ಟಾಗ್ರಾಮ್ದಲ್ಲಿ ವೈರಲ್ ಆಗ್ತಾರೆ. ತುಂಬ ಜನ ಹೇಳ್ಬೇಕ್ರೆ ಇನ್ಸ್ಟಾಗ್ರಾಮ್ದಲ್ಲಿ ತುಂಬ ಜನ ವೀಡಿಯೋ ಮಾಡ್ತಾರೆ ಹೇಳ್ಬೇಕಾರೆ. ನಾನು ನಿಮಗೋಸ್ಕರ ನಿಮಗೆ ಯೂಸ್ಫುಲ್ ನಿಮಗೆ ಹೆಲ್ಪ್ ಆಗಲಿ. ನನ್ನೊಂದು ಫಾಲೋವರ್ಸ್ ನನಗೆ ತುಂಬ ಜನ ಕಮೆಂಟ್ ಆಗ್ತಾಯಿದ್ರು, ಲೈಕ್ಸ್ ಬರ್ತಾಯಿಲ್ಲ ಇನ್ಸ್ಟಾಗ್ರಾಮ್ದಲ್ಲಿ, ಲೈಕ್ಸ್ ಬರ್ತಾಯಿಲ್ಲ, ಏನು ಮಾಡೋದು ಅವ್ರಿಗೆ ಹೇಳಿದೆ ಟ್ರೆಂಡಿಂಗ್ ನೀವು ಇನ್ಸ್ಟಾಗ್ರಾಮಲ್ಲಿ ಲೈಕ್ಸ್ ಟ್ರೆಂಡಿಂಗ್ ಟ್ಯಾಕ್ಸ್ಗಳನ್ನು ಹಾಕಿ ಅಂತ. ಅವ್ರಿಗೆ ಹಾಕೋಕ್ಕೆ ಬರ್ತಾಯಿಲ್ಲ ಯಾವ ರೀತಿ ಸರ್ಚ್ ಮಾಡೋದು ಕೇಳ್ತಾರೆ. ಅದಕ್ಕೋಸ್ಕರ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಇವತ್ತನ್ನು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲರಿಗೂ ಕೇಳ್ತಿದ್ದೀನಿ ಇವತ್ತೊಂದು ವಿಡಿಯೋ ಬಗ್ಗೆ ಏನು ಅನಿಸಿದೆ ಅಂತ. ನಾನು ಆಗಲೇ ಕೂಡ ಇದೆ, ಈಗಲೇ ಕೇಳ್ತಾ ಇದ್ದೀನಿ ಇವತ್ತೊಂದು ವಿಡಿಯೋ ಬಗ್ಗೆ ಏನು ಅನಿಸಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಅಲ್ಲ ನನ್ನ ಕನ್ನಡದಲ್ಲಿ ಜೈ ಹಿಂದ್, ವಂದೇ ಮಾತರಂ. ಮತ್ತೆ ನಿಮಗೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.